ಫ್ಲಾಟ್ ಹೌದಾ ಯಜಮಾನ್ರೆ? ನೋಡಿ, ಏನಿಲ್ಲ, ಟ್ಯೂಬ್ ಫುಲ್ ಪಂಚರ್ ಅಂಗಡಿ ನೋಡ್ರಿ, ಇನ್ನು 5 ಕಿಲೋಮೀಟರ್ ತೋರಿಸ್ತೈತೆ. ಇಲ್ಲಿ ನೋಡಿ, ನಮ್ ಗಾಡಿ ಏನೋ ಪಂಚರ್ ಆಗೈತೆ ಅಂದ್ರೆ ಪಾಪ ಮರನೇ ಉದ್ರೋಗೈತೆ ಇವ್ರದ್ದು. ಅರ್ಧ ನಸೀಬೇ ಅಲ್ಲ ಇವ್ರದ್ದು. ಫುಲ್ ಟೈ ಆಗ್ಬಿಟ್ಟು ಕಾಲ್ ಊಸ್ಟ್ ಮಾಡ್ಕೊಂಡವ್ನು. ಇವ್ನು ಆಂಬುಲೆನ್ಸ್ ನೋಡಿದ್ರೆ ಫುಲ್ ಮಾಡಿಫಿಕೇಶನ್. ರಿಮ್ ಎಲ್ಲ ಅಲೈಸ್ ಹಾಕ್ಸ್ಬಿಟ್ಟವನೆ, ಮೇಲೆ ಲೈಟ್ ಎಲ್ಲ ಕಲರ್ ಹೇಳಿ ಬರ ಮಚ್ಚ. ಆಂಬುಲೆನ್ಸ್ ನೋಡಿ ಹೆಂಗೆ ಮಾಡಿಫಿಕೇಶನ್. ಮೀನಾಕ್ಷಿ ಮಾಡಿಸ್ಬಿಟ್ಟವ್ರೆ. ಇಲ್ಲಿ ನೋಡಿ, ಇನ್ನೊಂದು ಎಲ್ಲ ಆಗೈತೆ. ನನ್ನ ಮೊಬೈಲ್ ಅಲ್ಲಿ ಬೇರೆ ನಂಬರೇ ಸೇವ್ ಆಗಿಲ್ಲ ಯಾರ್ದುನು. ಇವ್ ನೋಡಿದ್ರೆ ಫೋನ್ ಸ್ವಿಚ್ ಆಫ್, 0%. ನಮ್ ಪಟ್ಟು ಇವತ್ತು ಏನಾಗೈತೆ ಅಂದ್ರೆ, ಸುಮ್ನೆ ಮನೆ ತ ಬೇಜಾರಾಯ್ತಿತ್ತು ಅಂದ್ಬಿಟ್ಟು ಬೆಂಗ್ಳೂರಿಗೆ ಹೋಯ್ತಾ ಇದ್ರೆ ಗಾಡಿ ನೋಡಿ ತೋರಿಸ್ತೀನಿ. ಏನಿಲ್ಲ, ಸುಮ್ನೆ ಹಂಗೆ ಹೋಯ್ತಿದ್ದೋ ಗಾಡಿಯಲ್ಲಿ. ಸಡನ್ ಆಗಿ ಹೈವೇಲಿ ಮುಂದೆ ಲಾರಿ ಬೇರೆ ನಿಂತದಿಲ್ಲಿ. ಸುಮ್ನೆ ಬಂದೋ ನೋಡಿದ್ರೆ ಫುಲ್ಲು ಏರ್ ರೂಸ್ಟು, ಫುಲ್ಲು ಟೈರೇ ಫ್ಲಾಟು. ನೋಡಿ, ಏನಿಲ್ಲ, ಟ್ಯೂಬೇ ಫುಲ್. ನೋಡಿ, ಈ ಹೈವೇಲಿ ಬರ್ತಾ ಇದ್ದೋ, ನೆಲಮಂಗಲ ದೊಡ್ಡಬಳ್ಳಾಪುರ ಹೈವೇ. ಬಸ್ ಇನ್ನೊಂಚೂರು ಸ್ಪೀಡಲ್ಲಿ ಇದ್ದಿದ್ರು ಲಾರಿ ಹೋಗಿ ಹೊಡೆದಿದ್ ರೇಟ್ಗೆ ಫುಲ್ಲು ಮಕಾಮತಿ ಎಲ್ಲ ಊಷ್ಟಾಗಿ ಹೋಗಿರೋದು. ಇಲ್ಲಿ ನೋಡಿ, ನಮ್ ಗಾಡಿ ಏನೋ ಪಂಚರ್ ಆಗೈತೆ ಅಂದ್ರೆ ಪಾಪ ಮರನೇ ಉದ್ರೋಗೈತೆ ಇವ್ರದ್ದು. ಅರ್ಧ ನಸೀಬೇ ಅಲ್ಲ ಇವ್ರದೆಲ್ಲ. ಯಪ್ಪ, ಅದು ಹೆಂಗ್ ಬಿದ್ದ ನೋಡು, ಮುರ್ಕಂಡಿ ನನ್ ಮೇಲೆ ಬಿದ್ಗಿದ್ ಹೋದತ್ತು. ಏನೋ ಇವ್ರದೆಲ್ಲ ಲಕ್ಕು. ಗೈಸ್, ಇವ್ರದೆಲ್ಲ ಪಾಸಿಬಿಲಿಟೀಸ್ ಎಲ್ಲ ಅಂತದೆಲ್ಲ ಆಗೈತೆ ನೋಡಿ ಇವ್ರಿಗೆ. ಅದು ಹೆಂಗ್ ಬಿತ್ತು ಮರ, ಅದು ರನ್ನಿಂಗ್ ಅಲ್ಲಿ ಐತೆ ಲಾರಿ. ಅಪ್ಪ, ನಂಗೆ ಯಾಕೆ ಮತ್ತೆ ಲಾರಿ ವಾಚಿಂಗ್ ನಿಲ್ಸವ್ರೆ. ಎತ್ಕೊಂಡ ಅನ್ಕೊಂಡೆ ಇವಾಗ ಏನೋ ಹಿಂಗ್ ಹೋಯ್ತಾರಲ್ಲ ಇವನಂತೂ. ಯಪ್ಪ, ಯಪ್ಪಲೋ, ಎಷ್ಟು ದೂರ ಇವಾಗ ಇನ್ನು 5-10 ಕಿಲೋಮೀಟರ್ ಐತೆ, ಹಂಗೆ ಹೋಗೋಣ. ಇಲ್ಲಿ ಅರಳಮಳ್ಳಿಗೆ ಸಾಗರಂಗ್ ಬರ ಕೇಳಿದೀವಿ, ಇನ್ನು 20 ಕಿಲೋಮೀಟರ್ ಐತೆ. ಅವ್ನ್ ಬಂದಿ ನಾವ್ ಇನ್ನು ರೂಮ್ಗೆ ಹೋಗೋ ಅಷ್ಟ್ರಲ್ಲಿ ಅಷ್ಟು ಇವತ್ತು. ಅವ್ನ್ ಲಾರಿ ಅವ್ನು ಹೋದಾಗ ಹೋದೆ ಅನ್ಕೊಂಡೆ, ನಾನಂತೂ ಹೊಡೆದ ಬಿಡು ಅನ್ಕೊಂಡೆ. ನನಗೆ ಜಸ್ಟ್ ಮಿಸ್ ಗೈಸ್, ಜಸ್ಟ್ ಮಿಸ್. ಎಲ್ಲ ನಾವೆಲ್ಲ ಜಸ್ಟ್ ಮಿಸ್ ಎಲ್ಲ ಬದುಕತಾ ಇದೀವಿ. ಅದೇನಾಯ್ತು ಗೊತ್ತಾ ಮಚ್ಚ, ನಾವೇನಾದ್ರು ಬೀಳ್ಬೇಕಿತ್ತದು ನಿಜ. ಕಂಟ್ರೋಲ್ಗೆ ಸಿಗ್ಲಿಲ್ಲ ಆ ಟೈಮಲ್ಲಿ. ಈ ಕಡೆ ಬರ್ತದೆ, ಈ ಕಡೆ ಬರ್ತದೆ, ಈ ಕಡೆ ಬರ್ತದೆ, ಈ ಕಡೆ ಬರ್ತದೆ. ಎಲ್ಡಿ ಸೈಡ್ ನಿಲ್ಸ್ಕೊಂಡ, ಇಲ್ಲ ಅಂದ್ರೆ ಹೋಗ್ ಲಾರಿಗೆ ಹೊಡೆದ. ಹಿಂದೆ ಬ್ರೇಕ್ ಹಿಡಿತಾ ಇದ್ದೀರಾ. ಪಾಪ ಲಾರಿ ಒಂದು ಹೆಂಗ್ ಹೇಳ್ದ ಅಂದ್ರೆ ಪಾಪ ಅವನು, ನಾನು ಹೋಗ್ಬಿಟ್ಟಿ ಏನಾಗೈತಣ್ಣ ಅಂತ ಕೇಳ್ದೆ. ಅವನಿದ್ದಾನು, ಅಣ್ಣ ಮೇಗಡೆ ನೋಡೋಣ ಅಂದ. ಪಾಪ ಹೆಂಗ ಬಿದ್ದೈತಂದ್ರೆ ರೆಂಬೆ ಪಾಪ ಮುಂದಕ್ಕಾರ ಬಿದ್ದರೆ ಎತ್ತಾಕ್ಬಿಟ್ಟು ಹೋಗಿರೋರ್ಗ್ ಮದ್ದಿಗೆ ಹೋಗಿ ಕಚ್ಕೊಬಿಟ್ಟದೆ. ಅದನ್ನ ನೀವು ಕುಯ್ಲೇಬೇಕು, ಏನು ಮಾಡಕ್ ಆಗಲ್ಲ. ನೋಡಿ ಯಾವ ಬಾಳ್ ಬತ್ತು, ಹೈವೇಲಿ ಗಾಡಿ ತೊಳ್ಕೊಂಡು ಹೋಯ್ತಾ ಇದೀವಿ. ಯಾರಿಗೂ ಈ ತರ ಪರಿಸ್ಥಿತಿ ಬರ್ಬಾರ್ದು, ಶತ್ರುಗೂ ಬರ್ಬಾರ್ದು ಗೈಸ್ ಈ ತರ ಪರಿಸ್ಥಿತಿ. ಗೈಸ್ ಏನಾಗೈತ್ ಗೊತ್ತಾ, ಒಂದ್ ದಿವಸ ಪೆಟ್ರೋಲ್ ಬಂಕ್ ಹೋದೋ, ಎಲ್ಲೋ ಹೋಗ್ಬೇಕಾಗಿತ್ತು, ಹೋದೋ. ಒಂದು ಪಂಚರ್ ಚೆಕ್ ಮಾಡಿಸ್ತೀನಿ, ಅಲ್ಲ ಏರ್ ಓಡಿಸ್ತೀನಿ ಅಂತ ಹೋದ ಪೆಟ್ರೋಲ್ ಬಂಕ್ಗೆ. ಅವನ್ ಏನಾಗೈತೆ, ಪಂಚರ್ ಆಗೈತೆ ಅಂದ. ಸರಿ, ಒಂದು ಪಂಚರ್ ಅಲ್ವಾ ಹಾಕ್ಸೋಣ ಅಂತ ಹಾಕಿಸ್ತ. ಆಮೇಲೆ ಇನ್ನೊಂದು ಆಗೈತೆ ಅಂದ. ಸರಿ ಹೋಗ್ಲಿ ಅಂದ್ಬಿಟ್ಟು ಇನ್ನೊಂದು ಹಾಕಿಸ್ತ. ಆಮೇಲೆ 2 3 ಆಗ್ಬಿಟ್ಟವೆ ಅಂದ. ಅಯ್ಯೋ ಇವನ ಅಂದ್ಬಿಟ್ಟು ಏರ್ ಹೊಡ್ಸಿದ್ದೆ ತಪ್ಪಾಯ್ತು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು 3 ಹಾಕಿಸ್ಕೊಂಡು ತಿರ್ಗಾ ಮನೆ ರೂಮ್ ತವ್ ಇನ್ನೊಂದ್ ದಿವಸ ಪಂಚರ್ ಆಯ್ತು, ಅವಲು ಹಾಕಿಸ್ಕೊಂಡು ಇವಾಗ ನೋಡ್ತೀವಿ ಟೈರೇ ಊಷ್ಟು. ಏನಂತ ಮಚ್ಚ, ಏನ್ ಹೇಳ್ತೀವಿ ಅವ್ನು ಪಂಚರ್ ಆಗ್ತಾನ ಬಗ್ಗೆ? ಏನೇ ಹೇಳಕ್ಕಾಗಲ್ಲ ಗೈಸ್, ಈಗ ಆ ಪರಿಸ್ಥಿತಿಲಿ ಇದೀವಿ. ಅವ್ನ್ ನಾವೇನು ಕಿತ್ಕೊಳಕ್ಕಾಗಲ್ಲ ನಾವ್ ಇವಾಗ, ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಏನು ಮಾಡಕ್ಕಾಗಲ್ಲ. ನೀವರು ನೀಟಾಗಿ ಪಂಚರ್ ಹಾಕ್ಸಿ ನೋಡ್ಕೊಂಡಿ. ಅಂತವ್ರ ಹತ್ರ ಹಾಕಿಸ್ಬೇಡ್ರಿ. ಏರ್ ಹೊಡ್ಸ್ತೀನಿ ಅಂತ ಹೋಗ್ಬಿಟ್ಟು ಪಂಚರ್ ಅಂತ ಹೇಳ್ತಿಗೆ ಹಾಕಿಸ್ಬೇಡ್ರಿ. ಸುಮ್ನೆ ಇವತ್ತು ಏರ್ ಹೊಡ್ಸಕ್ ಹೋಗಿದ್ಕೆ 4-5 ಪಂಚರ್ ಹಾಕೋನೆ. ಇವತ್ತು ನೋಡು ಟ್ಯೂಬೇ ಇಲ್ಲ, ಬ್ಲಾಸ್ಟ್. ಗೈಸ್ ಇವಾಗ ಒಂಚೂರು ನಸೀಬ್ ಪರವಾಗಿಲ್ಲ, ಮುಂದೆನೆ ಊರ್ ಐತಂತೆ, ಏನ್ ಬೇಜಾರೇನಿಲ್ಲ. ಯಾವ್ದೋ ಪಂಚರ್ ಅಂಗಡಿ ಸಿಕ್ಕರೆ ಹಾಕಬಹುದು ಪಂಚರ್. ಮನೇಲಿ ಇದ್ದವ್ನ ಎಕ್ಸಾಮ್ ಅಂತ ಕರ್ಸ್ಬಿಟ್ಟು ಮನೇಲಿ ಟಿವಿ ನೋಡ್ಕೊಂಡ್ ಕೂತಿದ್ದೆ. ಬಂದ ಎಕ್ಸಾಮ್ ಐತೆ ಬತ್ತೀಯ ನೀನು ರೂಮ್ಗೆ ಅಂತ. ಸರಿ ನಡಿಯಪ್ಪ ಅಂತ ಬಂದ್ರೆ ನಂಗೆ ಗೊತ್ತು ನನ್ನ ನಸೀಬ್ ಹೆಂಗೆ ಅಂತ. ಹಂಗಾರು ಬಂದು
ಏನು ಮಾಡಕ್ ಗೈಸ್ ಅದು ಒಂದೇ ಒಂದು ನಸೀಬ್ ಇದ್ರೆ ಆಗಿರೋದು. ಇವನು ಸೇರ್ಸ್ಕೊಂಡ್ಬಿಟ್ಟೆ ಇಬ್ರದು ಇಬ್ರದು ನಸೀಬ್ಗೆ ನಸೀಬು. ಅವನು ಅನ್ಲಕ್ಕಿ, ನಾನು ಅನ್ಲಕ್ಕಿ. ನಾರೇ ಒಂದ್ ಇನ್ನ ಅನ್ಲಕ್ಕಿ. ಅವ್ನು ಹೇಳ್ದಾಗ ಹೆಂಗ್ ನಗ ಮಾಡ್ತಾ ಗೊತ್ತಾ ನಂಗೆ ಗೊತ್ತಿಲ್ಲ ಮ್ಯಾಟ್ರ್. ನಾನು ಸುಮ್ನೆ ಸೈಡ್ ಹಾಕೋನೆ ಅನ್ಕೊಂಡೆ. ನೋಡ್ರಿ ಬಿದ್ದದೆ ಮೇಲ್ಗಡೆ ಮರನೇ ಬಿದ್ದೋಗ ಪಾಪ. ನಮ್ದೇನ ಬಾಗ್ಲು ಅಂದ್ರೆ ಒಂದ್ ಊರ್ ಬಾಗ್ಲು ಆಗ್ಬಿಟ್ಟಿದೆ. ಪರವಾಗಿಲ್ಲ ಗೈಸ್, ಊರ್ ಸಿಕ್ತು ಯಾವ್ದೋ. ಏನ್ ಬೇಜಾರೇನಿಲ್ಲ. ಪಂಚರ್ ಆಗಿತ್ತು, ನಸೀಬ್ ಒಂಚೂರು ಐತೆ. ಪಂಚರ್ ಅಂಗಡಿ ಇಲ್ಲ ಅಂದ್ರೆ ಈಗ ಪಂಚರ್ ಅಂಗಡಿ ಇಲ್ಲ ಅಂದ್ರೆ ನಸೀಬ್ಗೆ ನಸೀಬ್. ನಾಯಿ ಬೇರೆ ಬಗ್ಲುತ್ತಾವಲ್ಲೋ. ಇಲ್ಲಿ ಲಾರಿ ಅವ್ರ ಬೇರೆ ಹೋಗೋದ್ ನೋಡ್ತಾ ಇದ್ರೆ ಯಾಕ ನಮ್ ಬದುಕಂಗೆ ಕಾಯ್ತಾ ಇಲ್ಲ. ಗುದ್ಗಣ ಹೋಗಂಗೆ ಅವ್ರೆ. ಇವತ್ತವ್ರನ್ನ ಒಂಚೂರು ಬೇಡ್ಕತ್ತೀವಿ, ಒಂಚೂರು ನಿಧಾನಕ್ಕೆ ಹೋಗ್ಲಿ ಎಲ್ಲಾರು ಅಂತ. ಒಂದ್ ಬರಕ್ ಇನ್ನೊಂದ್ ಅರ್ಧ ಗಂಟೆ ಆಯ್ತದಲ್ವಾ? ಹೌದು. ಸ್ಟಿಕ್ ಅಲ್ಲ ಕೇಳ. ಇಲ್ಲ ಅಂದ್ರೆ ಅಲ್ಲೇ ಪಾನಿಪುರಿ ತಿಂಗಂಗ್ ಕುತ್ಕೊಳ್ಳೋಣ ಅಷ್ಟೇ. ಅದೇ ಲಾಸ್ಟ್. ಪಂಚರ್ ಅಂಗಡಿ ಐತೆ ಎಲ್ಲ. ಪಂಚರ್ ಅಂಗಡಿ ಪಂಚರ್ ಅಲ್ಲಿ ಇತ್ತಲ್ಲಪ್ಪ ಅಲ್ಲಿ ಮೇಲೆ. ಹೌದಾ? ಎಲ್ಲಿ? ಗಾಡ್ಸ್ ಪ್ಲಾನ್. ಇಲ್ಲೇ ಮುಂದೆ ಅಂತ 2 ಕಿಲೋಮೀಟರ್ ಅಂತ ಹೇಳ್ತಾವ್ರಿ. ಇಲ್ಲೇ ಮುಂದೆ ಅಂದ್ಬಿಟ್ಟು. ಉಡಾನ್ ಬರ್ಲಿ, ಅಲ್ಲೇ ಇವೆಲ್ಲ ಹಾಕಿಸ್ಕೊಂತ ಆಟೋ ಹಾಕೊಂಡ್ ಹೋಗ್ಬೇಕಂತ. ಅವ್ರಿಗೂ ಬಾಡಿಗೆ ಕೊಡ್ಲಿ ಅಂತ. ಗೈಸ್ ಇಲ್ಲೆಲ್ಲ ಫುಲ್ಲು ಮಾತಾಡ್ಕೊಬಿಟ್ಟವ್ರೆ. ಯಾವ ಪಂಚರ್ ಹಾಕ್ಬಿಟ್ಟು ಬದಲಾದ್ರೆ ಆಟೋ ಕಟ್ಕೊಳ್ಳಿ, ಆಟೋಗೆ ಹಾಕೊಂಡು ಹೋಗಿ ಪಂಚರ್ ಹಾಕಿಸ್ಕೊ ಬನ್ನಿ ಅಂತ. ಏನ್ ನಾವೇನು ಅನ್ಎಜುಕೇಟೆಡ್ ಫೆಲೋಸ? ಫೋನ್ ಮಾಡ್ತಾನೆ. ಇಲ್ಲಿ ನೋಡಿ ಇನ್ನೊಂದು ಎಲ್ಲ ಆಗೈತೆ. ನನ್ನ ಮೊಬೈಲಲ್ಲಿ ಬೇರೆ ನಂಬರೇ ಸೇವ್ ಆಗಿಲ್ಲ ಯಾರ್ದುನು. ಇವ್ ನೋಡಿದ್ರೆ ಫೋನ್ ಸ್ವಿಚ್ ಆಫ್, 0%. ಏನು ಒಳ್ಳೆ ವೆಲ್ ಪ್ಲೇಡ್ ಇವತ್ತು. ಗಾಡು ಚೆನ್ನಾಗಿ ಆಟ ಆಡ್ದ ಇವತ್ತು. ಇಂಪ್ರೆಸ್ ಇಬ್ರು. ಗೈಸ್ ಪಂಚರ್ ಅಂತೂ ಆಗ್ಲಿಲ್ಲ. ಊಟ ಮಾಡ್ತಾ ಇದೀವಿ, ಚಾರ್ಜ್ ಹಾಕಿದ್ವಿ. ಪಂಚರ್ ಅವ್ರಿಗೆ ಫೋನ್ ಮಾಡಿದ್ರೆ 10 ಕಿಲೋಮೀಟರ್ ಅವ್ರಂತೆ. ಇವ್ ನೋಡ್ರಿ ಎಲ್ಲ ಮುಚ್ಚಾಕೊಂಡು ಹೊಂಟೋಗ್ರಿ. ಗೂಗಲ್ ಮ್ಯಾಪ್ ಅಲ್ಲಿ ಹುಡ್ಕೋರಿ 25 ಕಿಲೋಮೀಟರ್. ಇವಾಗ ಲಾಸ್ಟ್ ಆಪ್ಷನ್ ಏನಿಲ್ಲ. ಫಸ್ಟ್ ಇವಾಗ ಊಟ ಮಾಡ್ಕೋತೀವಿ, ಆಮೇಲೆ ಫೋನ್ ಹಾಕ್ತೀವಿ ಸಾಗರ್ ಅವ್ರಿಗೆ. ಆಮೇಲೆ ಯೋಚನೆ ಮಾಡೋಣ. ಫಸ್ಟ್ ಊಟ ಇಂಪಾರ್ಟೆಂಟ್. ನಾವು ಡಿಪ್ರೆಷನ್ಗೆ ಹೋದ್ರೆ ಎಣ್ಣೆ ಎಲ್ಲ ಹೊಡಿಯಲ್ಲ. ಚೆನ್ನಾಗಿ ಬಿರಿಯಾನಿನೋ ಏನೋ ತಿನ್ಬಿಡ್ತೀವಿ. ಎಗ್ ರೈಸ್ ಆರ್ಡರ್ ಮಾಡಿದ್ವಿ. ಎಗ್ ರೈಸ್ ಪ್ಲಸ್ ಗೋಬಿ ಚೆನ್ನಾಗಿ ಮಾಡಿದ್ರು. ಓಕೆ, ಇದು ಏನೋ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಇವತ್ತು ಯಾಕಾದ್ರು ಎದ್ನೋ ಅನ್ಸ್ಬಿಡ್ತದ ನಂಗಂತ. ಫುಲ್ ಹೋಗ್ಬಿಟ್ಟು ಹಾಫ್ ತರ ಕೊಟ್ಟವ್ರು. ಇಷ್ಟಿಷ್ಟೆ ನಮ್ಗೆ ಇವಾಗ ಮೊದ್ಲೇ ಸಾಗಲ್ಲ. ಏನ್ ಮಾಡಕ್ಕಾಗಲ್ಲ. ಸಿಕ್ಕಿ ಸೀರುಂಡೆ ಜಡಿಬೇಕಷ್ಟೇ. ಹೇಗಿತ್ತು ಮಚ? ಇವಾಗ ಗಾಡಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕು ಇವಾಗ. ನಾಳೆ ಕಣ್ಣಿಗೆ ಎಕ್ಸಾಮ್ ಬೇರೆ ಐತೆ. ಫೋನ್ ಬರೀ ಚಾರ್ಜ್ ಹಾಕೋನೆ. ನೋಡೋಣ ಸಾಗರ ಫೋನ್ ಹಾಕೊಂಡು ಏನಂತ ಬರೋದು ಹಂಗೆ ಹೋಗೋದ ಟ್ರೈ ಮಾಡೋಣ. ಸಾಗರ ಬೇರೆ ಫೋನ್ ಎತ್ತುವಂತೆ. ಯಾರು ಕಳ್ಸಲ್ಲ ಇಲ್ಲಿ. ಯಾರು ಇಲ್ಲ ಪೆಟ್ರೋಲ್ ಇಲ್ವಂತೆ. ಇದು ಅಳ್ಮಲ್ಲಿ ಹತ್ರ ಕಳ್ಸು. ಅರಳು ಮಲ್ಲಿಗೆ. ಅರಳು ಮಲ್ಲಿಗೆ ಅಂತ ಬರಕ್ ಹೇಳು. ಅರಳು ಮಲ್ಲಿಗೆ ಹತ್ರ ಬರಕ್ ಹೇಳು. ಗೊತ್ತಾ? ಅರಳು ಮಲ್ಲಿಗೆ ಊರೈತಲ್ಲ, ಅಲ್ಲಿಗೆ ಬರಕ್ ಹೇಳು. ಸರಿ. ಅಲ್ಲಿ ಹೈವೇಯಿಂದ ದೊಡ್ಡಬಳ ನೆಲಮಂಗ್ಲ ರೋಡ್ ಸೈಡ್ ಬರ್ತಾರೆ ಕೇಳ. ಬರ್ತೀವಿ. ಸರಿ ಆಯ್ತು. ಗೈಸ್ ಫೈನಲ್ ಇವಾಗ ಸಾಗರ ಬರ್ತಾನಂತೆ. ಫೋನ್ ಎತ್ಬಿಟ್ಟ. ಹೆಲ್ಮೆಟ್ ಎತ್ಕೊಳ ಬಾರೋ. ಹೆಲ್ಮೆಟ್ ಇಲ್ದಲ್ಲಿ ಹೋಗ್ಕೊಳ್ಳ. ಗಾಡಿ ಬ್ಯಾಗ್. ಅಯ್ಯೋ ಅಯ್ಯೋ, ನಮ್ಗೆಲ್ಲ 0 ಜವಾಬ್ದಾರಿ. ಜವಾಬ್ದಾರಿ ಮೈನಸ್.
ಇವಾಗ ಹೆಂಗೆ ಮುಂದಕ್ಕ ಹಿಂದಕ್ಕ ಗೈಸ್ ನಟರಾಜ ಸರ್ವಿಸ್ ಇವಾಗ ಹೈವೇ ಕಡಿಕೆ ಎಲ್ಲಿಲ್ವಾ ಊಟ ಮಾಡಿದ್ರೆ ಅರ್ಗಿಸ್ತೀವಿ ಅಂತ ಇವಾಗ ನೋಡಿ ಹೆಂಗ್ ಅರ್ಗಿಸ್ತೀವಿ